11 ಜನ ಏನು ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು. ಈ ವಿಚಾರದಲ್ಲಿ ದಿನಕ್ಕೆ ಒಂದು ರೀತಿಯಾದಂಥ ಸುಳ್ಳುಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಜಾತಿ ಗಣತಿಯ ವಿಚಾರದಲ್ಲಿ ಹೈಕಮಾಂಡಿನ ಕಾಲ್ತುಳಿತಕ್ಕೆ ಒಳಗಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ತಾವೇ ಮಾಡಿದಂಥ ಕಾಂತರಾಜು ಆಯೋಗದ ವರದಿ ಮತ್ತು ತನಗೆ ಅಪಾಯ ಆಗಿದೆ ಅಂತ ಅನ್ನಿಸ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಜಾತಿ ಗಣತಿ ಅಂತೇಳಿ 100 ಬಾರಿ ಕರ್ನಾಟಕದ ಜನರಿಗೆ ಹೇಳ್ತಾ ಇವತ್ತು ದತ್ತಾಂಶದಲ್ಲಿ ವ್ಯತ್ಯಾಸ ಆಗಿದೆ ಎನ್ನುವ ಕಾರಣವನ್ನು ಹೈಕಮಾಂಡ್ ಹೇಳಿದ ತಕ್ಷಣವೇ ಈ ವರದಿಯನ್ನು ಕಸದ ಬುಟ್ಟಿಗೆ ಹಾಕುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿರುವಂಥದ್ದು ಕರ್ನಾಟಕದ ಜನತೆಗೆ ಮಾಡಿದಂಥ ದ್ರೋಹ ಅಂತ ನಾನು ಅಂದ್ಕೊಳ್ತೇನೆ. ರಾಷ್ಟ್ರವ್ಯಾಪಿ ಜಾತಿ ಗಣತಿ ನಡಿಬೇಕು ಅಂತೇಳಿ ಸ್ವತಃ ಕಾಂಗ್ರೆಸ್ ಒಂದು ಕಡೆ ಹೇಳ್ತಾ ಇದೆ. ಇನ್ನೊಂದು ಕಡೆ ನಿನ್ನೆ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಡೆಲ್ಲಿಗೆ ಕರೆಸಿ ಮತ್ತೊಂದು ಜಾತಿ ಗಣತಿಯನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟು ಯಾವುದೋ ರಾಜಕೀಯ ಒತ್ತಡಕ್ಕೆ ಒಳಗಾದಂತೆ ಅಂದ್ಕೊಳ್ತಾ ಈ ಜಾತಿ ಗಣತಿ ವರದಿಯನ್ನು ಇವತ್ತು ಕಾಂಗ್ರೆಸ್ ಕಸದ ಬುಟ್ಟಿಗೆ ಹಾಕಿರುವಂಥದ್ದು ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಪ್ರಮಾಣದ ಮುಖಭಂಗವನ್ನು ಹೈಕಮಾಂಡೇ ಮಾಡಿದೆ ಅಂತ ನಾನು ಅಂದ್ಕೊಳ್ತೇನೆ. 2014-15ರಿಂದ ಆರಂಭವಾದಂಥ ಈ ಜಾತಿ ಗಣತಿಯ ವಿಷಯ ಸುಮಾರು 165 ಕೋಟಿ ರೂಪಾಯಿಯನ್ನು ರಾಜ್ಯದ ಜನರ ತೆರಿಗೆ ಹಣದ ಮುಖಾಂತರವೇ ಇದನ್ನು ಬರೆಸಿದ್ರು. ಕಳೆದ 10 ವರ್ಷಗಳಲ್ಲಿ ಬೇರೆ ವಿಷಯಗಳಿಗಿಂತ ಹೆಚ್ಚು ಇದೇ ವಿಷಯವನ್ನು ಸಿದ್ದರಾಮಯ್ಯನವರು ಪದೇ ಪದೇ ರಾಜ್ಯದ ಜನರಿಗೆ ಹೇಳ್ತಾ ಇದ್ರು. ಮತ್ತು ಜಾತಿ ಗಣತಿಯ ವರದಿಯ ಅನುಷ್ಠಾನ ಮತ್ತು ಆ ವರದಿಯ ಅದು ನನ್ನ ಬದ್ಧತೆ, ನಾನು ಇದನ್ನು ಮಾಡೇ ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಕಳೆದ 2-3 ಕ್ಯಾಬಿನೆಟ್ಟಿನ ಹಿಂದೆ ಅವರು ಹೇಳಿದರು ಈ ಜಾತಿ ಗಣತಿಯ ವರದಿಯ ದತ್ತಾಂಶದಲ್ಲಿ ವ್ಯತ್ಯಾಸ ಆಗಿದೆ ಅಂತೇಳಿ BJP ಹೇಳಿದಾಗ ಮತ್ತು ಸ್ವತಃ ಅವ್ರ ಪಕ್ಷದವರು ಉಳಿದಂಥವ್ರು ತುಂಬ ಜನ ಇದರ ಬಗ್ಗೆ ಅನುಮಾನಗಳನ್ನು ವ್ಯಕ್ತ ಮಾಡಿದಾಗ ಅವರೇ ಸ್ವತಃ ಕ್ಯಾಬಿನೆಟ್ಟಲ್ಲಿ ಹೇಳಿದರು 95% ಇದು ಸರಿ ಇದೆ, ಈ ದತ್ತಾಂಶದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅನ್ನುವಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಹೇಳಿದ್ದನ್ನು ಕೂಡ ಉಲ್ಲೇಖ ಮಾಡಿದರು. ಆದರೆ ಇವತ್ತು ಏಕಾಏಕಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳು ಹೇಳಿದ ತಕ್ಷಣವೇ ದತ್ತಾಂಶ ಸರಿ ಇಲ್ಲ, ಆ ಕಾರಣಕ್ಕೋಸ್ಕರ ಈ ವರದಿಯನ್ನು ಕೈ ಬಿಡಬೇಕು ಅಂತಂದಾಗ ಒಂದು ಮರು ಶಬ್ದವನ್ನು ಮಾತಾಡದೆ ಹೈಕಮಾಂಡಿನ ಎದುರು ಬೆಕ್ಕಿನ ಮರೆಯಂತೆ ಕುಳಿತುಕೊಂಡು ವಾಪಸ್ ಬಂದಿರುವಂಥದ್ದು ಹಿಂದುಳಿದ ವರ್ಗಕ್ಕೆ ಮಾಡಿದಂಥ ಅನ್ಯಾಯ. ಇದು ತನಗೆ ಅಪಾಯ ಆದಾಗ OBC, ತನಗೆ ಅಪಾಯ ಆದಾಗ ಜಾತಿ ಗಣತಿ, ತನಗೆ ಅಪಾಯ ಆದಾಗ ಒಳ ಮೀಸಲಾತಿಯನ್ನು ಪದೇ ಪದೇ ಉಲ್ಲೇಖಿಸ್ತಾ ಇದ್ದಂಥ ಮುಖ್ಯಮಂತ್ರಿಗಳು ಇವತ್ತು ಬೆಕ್ಕಿನ ಮರಿಯಂತೆ ರಾಷ್ಟ್ರದ ಹೈಕಮಾಂಡಿನ ಮುಂದೆ ಅದನ್ನು ಒಪ್ಪಿಕೊಂಡು ನಂತರ ನಾನು ಇದನ್ನು 90 ದಿನದೊಳಗೆ ಮತ್ತೊಂದು ವರದಿಯನ್ನು ಮಾಡ್ತೇನೆ ಎನ್ನುವಂಥದ್ದನ್ನು ಹೇಳಿರುವಂಥದ್ದು ಅತ್ಯಂತ ಹಾಸ್ಯಾಸ್ಪದವಾದಂಥ ಸಂಗತಿ. ಇದು ಕಾಂತರಾಜು ವರದಿನೋ, ಇದು ಜಯಪ್ರಕಾಶ್ ಹೆಗಡೆ ವರದಿಯೋ, ಇದು ಶೈಕ್ಷಣಿಕ ಸಮೀಕ್ಷೆಯೋ, ಇದು ಆರ್ಥಿಕ ಸಮೀಕ್ಷೆಯೋ, ಇದು ಜಾತಿ ಗಣತಿನೋ, ಈ ಎಲ್ಲ 10 ಗೊಂದಲಗಳ ಬಗ್ಗೆ ಒಮ್ಮೆಯೂ ಸಿದ್ದರಾಮಯ್ಯ ಸ್ಪಷ್ಟೀಕರಣವನ್ನು ಕೊಡಲಿಲ್ಲ. ಈಗ ಇದನ್ನು ಕೈ ಬಿಟ್ಟಿದ್ದೀವಿ ಅಂತಂದರೆ 165 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರನ್ನು ಹೊಣೆಗಾರನಾಗಿ ನೀವು ಮಾಡ್ತೀರಿ?
ಈಗ ಹೊಸ ಸಮೀಕ್ಷೆ ಅಂತಂದಾಗ ಅದಕ್ಕೆ ತಗುಲುಕುವಂಥ ವೆಚ್ಚಕ್ಕೆ ಯಾರು ಹೊಣೆಗಾರನ ಮಾಡ್ತೀರಿ? ಅಂದರೆ ರಾಜ್ಯದ ತೆರಿಗೆ ಹಣವನ್ನು ನಿಮಗೆ ಖುಷಿ ಬಂದಂತೆ ಬೇಕಾಬಿಟ್ಟು ಹೇಗೆ ಬೇಕಾದರೂ ನೀರಿನಲ್ಲಿ ಹೋಮ ಮಾಡಲಿಕ್ಕೆ ನೀವು ತಯಾರು ಮಾಡ್ಕೊಂಡಿದ್ದೀರಾ? ಹೊಸ ಸಮೀಕ್ಷೆಗೆ ಹಣ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಈ 165 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಕ್ಕೆ ಯಾರು ಹೊಣೆ ಅನ್ನೋದನ್ನ ಹೇಳಿ. ಇದಕ್ಕೆ ಯಾರು ಜವಾಬ್ದಾರರು? ಈ ತೆರಿಗೆ ಹಣದಕ್ಕೆ ಯಾರು ಜವಾಬ್ದಾರರು ಅನ್ನೋದನ್ನು ಹೇಳಿದ ನಂತರ ಹೊಸ ಸಮೀಕ್ಷೆಯ ಬಗ್ಗೆ ಆಲೋಚನೆಯನ್ನು ಮಾಡೋಣ. ಅದು ಬಿಟ್ಟು ತೆರಿಗೆ ಹಣವನ್ನು ಹೇಗೆ ಬೇಕಾದರೂ ಮಾಡ್ತೀರಿ ಅಂತನ್ಲಿಕ್ಕೆ BJP ಅದಕ್ಕೆ ವಿರೋಧವನ್ನು ವ್ಯಕ್ತ ಮಾಡುತ್ತೆ. ಭಾಳ ಆಶ್ಚರ್ಯ ನನಗನ್ಸಿದ್ದು, ವರದಿಯ ಬಗ್ಗೆ ತಾತ್ವಿಕವಾದಂಥ ಒಪ್ಪಿಗೆ ಕೊಟ್ಟಿದ್ದಾರೆ, ದತ್ತಾಂಶದ ಬಗ್ಗೆ ಅನುಮಾನಗಳನ್ನು ವ್ಯಕ್ತ ಮಾಡಿದ್ದಾರೆ ಎನ್ನುವಂಥದ್ದನ್ನು ಹೈಕಮಾಂಡ್ ಹೇಳಿದ್ದು ಅಂತ ಹೇಳ್ತಿದ್ರು. ಇವತ್ತು ಹೇಳಿದ್ದಾರೆ ಅವರು ಅದನ್ನು. ದತ್ತಾಂಶನೇ ಸರಿ ಇಲ್ಲ ಅಂತಂದಾಗ ಅದನ್ನು ಆಧರಿಸಿ ಅವರು ಪ್ರವರ್ಗಗಳನ್ನು ಹೇಗೆ ನಿರ್ಮಾಣ ಮಾಡಿಕೊಂಡ್ರು, ಮೀಸಲಾತಿಗಳನ್ನು ವರ್ಗೀಕರಣ ಮಾಡಲಿಕ್ಕೆ ಅದನ್ನು ಬಳಸ್ಕೊಳ್ತಾರೆ. ಒಂದು ಮನೆಯ ಪಂಚಾಂಗನೇ ಸರಿ ಇಲ್ಲ ಅಂತಂದರೆ ಮನೆ ಹೇಗೆ ಕಟ್ಟಲಿಕ್ಕಾಗತ್ತೆ? ಈಗ ವರದಿದ ದತ್ತಾಂಶ ಸರಿ ಇಲ್ಲ ಅಂತಂದಾಗ ಅದರ ಆಧಾರದಲ್ಲಿ ಪ್ರವರ್ಗಗಳನ್ನು ನಿರ್ಮಾಣ ಮಾಡಿದೆ ಹೇಗಾಗರಿ ಸರ್ಕಾರ? ಇದಕ್ಕೆ ಮುಖ್ಯಮಂತ್ರಿಗಳೇ ಉತ್ತರವನ್ನು ಕೊಡಬೇಕು. ಯಾಕೆ ಅಂತಂದರೆ ಇದನ್ನು ಪದೇ ಪದೇ ಗಟ್ಟಿಯಾಗಿ ಹೇಳ್ತಾ ಇದ್ದಿದ್ದು ಮತ್ತು ಇದರ ಬಗ್ಗೆ 10 ಪ್ರಶ್ನೆಗಳನ್ನು BJP ನಾಯಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಿದಾಗಲೂ ಕೂಡ ಅತ್ಯಂತ ಉಡಾಫೆಯಿಂದ ನಾನು ಜಾತಿ ಗಣತಿಗೆ ಬದ್ಧನಾಗಿದ್ದೇನೆ, ನಾನು ಅದನ್ನು ಮಾಡೇ ಮಾಡ್ತೇನೆ ಅಂತ ಪದೇ ಪದೇ ಹೇಳ್ತಾ ಈಗ ನಿನ್ನೆ ಏಕಾಏಕಿ ನೀವು ಉಲ್ಟಾ ಹೊಡೆದಿರೋದನ್ನು ನೋಡಿದಾಗ ಹಲವು ರೀತಿಯಾದಂಥ ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಮತ್ತು ಸಿದ್ದರಾಮಯ್ಯನವರಿಗೆ ಬದ್ಧತೆ ಏನಾದ್ರು ಇದ್ದಿದ್ರೆ, ಹಿಂದುಳಿದ ವರ್ಗದ ಬಗ್ಗೆ ಏನಾದ್ರು ನಿಜವಾದಂಥ ಜನಪರವಾದಂಥ ಕಾಳಜಿ ಇದ್ದಿದ್ರೆ ತಾನು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೇ ಎಲ್ಲದನ್ನೂ ಕೂಡ ಮಾಡಿಬಿಡ್ಬೋದಿತ್ತು. ಆದರೆ 10 ವರ್ಷ ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಎಳಿತಾ ಬಂದರು. 2024 ಫೆಬ್ರವರಿಗೆ ಜಯಪ್ರಕಾಶ್ ಹೆಗಡೆ ವರದಿಯನ್ನು ಕೊಟ್ಟ ನಂತರ ಅವರು ಕ್ಯಾಬಿನೆಟಿಗೆ ತೆಗೆದುಕೊಂಡು ಬಂದಿದ್ದು ಸುಮಾರು 11 ತಿಂಗಳ ನಂತರ, 14 ತಿಂಗಳ ನಂತರ. ಅಂದರೆ ಒಂದು ವರದಿಯನ್ನು ಕ್ಯಾಬಿನೆಟಿಗೆ ತೆಗೆದುಕೊಂಡು ಬರಲಿಕ್ಕೆ 1 ವರ್ಷ ತೆಗೆದುಕೊಂಡ್ರು. ಅಂದರೆ ನಿಮ್ಮ ಬದ್ಧತೆ ಅಲ್ಲೇ ಗೊತ್ತಾಗಿತ್ತು ಏನು ಅನ್ನೋದನ್ನು. ಆದರೆ ಇದನ್ನು ಜಾತಿ ಗಣತಿ ಹೆಸರಿನಲ್ಲಿ ಪ್ರವರ್ಗದ ಮೀಸಲಾತಿಯನ್ನು ಜಾಸ್ತಿ ಮಾಡ್ತೀವಿ ಅನ್ನುವಂಥ ಹೆಸರಿನಲ್ಲಿ ಪದೇ ಪದೇ ಜನರಿಗೆ ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಹೋಗಿದ್ರಿ. ಈಗ ಮತ್ತೊಂದು ಸುಳ್ಳನ್ನು ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಾವು 90 ದಿನದಲ್ಲಿ ಈ ಜಾತಿ ಗಣತಿಯನ್ನು ಪೂರೈಸ್ತೀವಿ ಅನ್ನುವಂಥ ಮಾತನ್ನು ಗಡುವನ್ನು ಕೊಟ್ಟಿದ್ದಾರೆ. 90 ದಿನದ ಗಡುವನ್ನು ಇವತ್ತು ಕೊಟ್ಟಿದ್ದಾರೆ. 90 ದಿನದಲ್ಲಿ ಗಡುವನ್ನು ಕೊಟ್ಟು ಇದನ್ನು ಪೂರೈಸ್ತೀವಿ ಅಂತ.